ನಮಸ್ಕಾರ. ನಾವಿವತ್ತು ಸೇವಂತಿಗೆ ಗಿಡಗಳನ್ನು ಪಿಂಚಿಂಗ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಸೇವಂತಿಗೆ ಗಿಡಗಳನ್ನು ನೆಡೋದು ಹೇಗೆ, ಅದಕ್ಕೆ ಯಾವ ಟೈಮ್ನಲ್ಲಿ ಯಾವ ಗೊಬ್ಬರ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳಿಸಿದ್ದೀನಿ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿದ್ದೀನಿ, ನೀವು ನೋಡ್ಬೋದು. ನೀವು ಎಷ್ಟೋ ಸಾರಿ ಗಮನಿಸಿರ್ಬೋದು, ಸೇವಂತಿಗೆ ಗಿಡಗಳು ಕಡ್ಡಿಯಾಗಿ ಎತ್ತರವಾಗಿ ಬೆಳೆಯುತ್ತೆ, ಕಡಿಮೆ ಬ್ರಾಂಚಸ್ ಇರುತ್ತೆ, ಅದರಲ್ಲಿ ಕೆಲವು ಹೂಗಳು ಬಿಡುತ್ತೆ. ಈ ರೀತಿ ಆಗಬಾರ್ದು ಅಂದರೆ ಸಮಯಕ್ಕೆ ಸರಿಯಾಗಿ ಅದಕ್ಕೆ ಪಿಂಚಿಂಗ್ ಮಾಡೋದು ತುಂಬ ಅವಶ್ಯಕ. ಈ ಪಿಂಚಿಂಗ್ ಅಂದರೆ ಏನು? ಈ ಗಿಡದ ತುದಿಯಲ್ಲಿರುವಂಥ ಚಿಗುರನ್ನ ನಾವು ಕಟ್ ಮಾಡಿ ಬಿಸಾಡ್ತೀವಲ್ಲ, ಅದನ್ನೇ ನಾವು ಪಿಂಚಿಂಗ್ ಅಂತ ಕರಿತೀವಿ. ಇದರಿಂದ ಉಪಯೋಗ ಏನು? ಇದ್ರ ಸೈನ್ಸ್ ತಿಳ್ಕೊಬೇಕು ಅಂದರೆ ನಾವು ಆ ಟಿಪ್ನಲ್ಲಿ, ಆ ಚಿಗುರಿನಲ್ಲಿ ಒಂದು ಪ್ಲಾಂಟ್ ಹಾರ್ಮೋನ್ ಇರುತ್ತೆ, ಅದನ್ನು ಆಕ್ಸಿನ್ ಅಂತ ಕರಿತೀವಿ. ಅದ್ರ ಕೆಲಸ ಏನು? ಗಿಡವನ್ನು ಎತ್ತರವಾಗಿ ಬೆಳೆಸೋದು. ನಾವು ಅದನ್ನು ಯಾವಾಗ ತೆಗಿತೀವೋ ಆವಾಗ ಆ ಹಾರ್ಮೋನ್ ಲೆವೆಲ್ ಅಲ್ಲಿ ಕಡಿಮೆ ಆಗುತ್ತೆ. ಇದರಿಂದಾಗಿ ಜಾಸ್ತಿ ಬ್ರಾಂಚ್ಗಳು ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ. ಎತ್ತರವಾಗಿ ಹೋಗುವ ಬದಲು ಸೈಡ್ ಬ್ರಾಂಚಸ್ ಜಾಸ್ತಿ ಆಗುತ್ತೆ. ಅದರಿಂದಾಗಿ ಗಿಡ ಗಿಡ್ಡವಾಗಿ ಪೊದೆ ತರ ಬೆಳೆಯುತ್ತೆ. ಈ ಗಿಡದ ಸರಿಯಾಗಿ ಹೂ ಬಿಡುವಂತ ಸೀಸನ್ ಸುಮಾರು ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ನಲ್ಲಿ. ಅದಕ್ಕೆ ನಾವು ಜೂನ್ ಎಂಡಿನ ಒಳಗೆ ಪಿಂಚಿಂಗ್ ಮಾಡಿ ಮುಗಿಸ್ಬೇಕು. ಅದಾದ ನಂತರ ಯಾವುದೇ ಕಾರಣಕ್ಕೂ ಪಿಂಚಿಂಗ್ ಮಾಡಬಾರ್ದು. ಯಾಕಂದ್ರೆ ಸೇವಂತಿಗೆ ಗಿಡಗಳಿಗೆ ಹೂ ಆಗಕ್ಕೆ ಸರಿಯಾದಂತ ವೆದರ್ ಬೇಕಾಗತ್ತೆ. ನಾವು ಅದರ ನಂತರನೂ ಕೂಡ ಪಿಂಚಿಂಗ್ ಮಾಡ್ತಾನೆ ಇದ್ರೆ ಅದು ಹೂ ಬಿಡಲ್ಲ, ಮತ್ತೆ ಆ ಸೀಸನ್ ಕೂಡ ಹೊರಟೋಗುತ್ತೆ. ಒಂದ್ಸರಿ ತುಂಬಾ ಚಿಕ್ಕ ಗಿಡಗಳಲ್ಲೇ ಮೊಗ್ಗಾಗಿರುತ್ತೆ, ಅಂತ ಸಂದರ್ಭದಲ್ಲಿ ನಾವು ಅದನ್ನ ಪಿಂಚಿಂಗ್ ಮಾಡಬೇಕು. ಇಲ್ಲಾಂದ್ರೆ ನೆಕ್ಸ್ಟ್ ಗಿಡದ ಗ್ರೋತಿಗೆ ಅದು ತುಂಬಾ ಎಫೆಕ್ಟ್ ಆಗುತ್ತೆ. ಮೇ ಅಥವಾ ಜೂನ್ ಟೈಮ್ನಲ್ಲಿ ಏನಾದ್ರು ಮೊಗ್ಬಿಟ್ಟಿದ್ರೆ, ಅದು ಹೆಲ್ದಿ ಆಗಿದ್ರೆ ನೀವು ಅದನ್ನ ಪಿಂಚ್ ಮಾಡಬಾರ್ದು. ಅದ್ರ ಬದಲಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಸೀದೋಗಿರೋ ಮೊಗ್ಗಿದ್ರೆ ಅಥವಾ ಗಿಡಗಳ ಎಲೆಗಳು ಕೆಲವು ಬಾಡ್ ಹೋಗಿರುತ್ತೆ ತುದಿಯಲ್ಲಿ, ಅಂಥದನ್ನ ನೀವು ಪಿಂಚ್ ಮಾಡಬೇಕು. ಇದರಿಂದಾಗಿ ಏನಾಗುತ್ತೆ, ಗಿಡಗಳು ಚೆನ್ನಾಗಿ ಅಗಲವಾಗಿ ಬೆಳೆಯುತ್ತೆ, ಮತ್ತೆ ತುಂಬಾ ಬ್ರಾಂಚಸ್ ಇರುತ್ತೆ, ಮೊಗ್ಗುಗಳು ಜಾಸ್ತಿ ಬಿಡುತ್ತೆ. ಇದರಿಂದಾಗಿ ನಿಮಗೆ ಜಾಸ್ತಿ ಹೂಗಳನ್ನ ಬೆಳಿಬಹುದು. ಇದೇ ರೀತಿಯಾಗಿ ಸೇವಂತಿಗೆ ಗಿಡಗಳನ್ನ ಕಾಲಕ್ಕೆ ಯಾವ ರೀತಿ ಆರೈಕೆ ಮಾಡಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.